ಹಾಯ್, ಬನ್ನಿ ಗೋಂಗೂರ ಗೊಜ್ಜು ಯಾವ ಥರ ಮಾಡೋದಂತ ಹೇಳ್ಕೊಡ್ತೀನಿ. ಬಿಸಿ ಬಿಸಿ ರೈಸ್ಗೆ ಗೋಂಗೂರ ಗೊಜ್ಜು ಹುಷಾರಿಲ್ದಿರೋ ಟೈಮಲ್ಲಿ ಚೆನ್ನಾಗಿರುತ್ತೆ. ಇಲ್ಲಿ ಗೋಂಗೂರ ಇದೆ. ಇದು ಕನ್ನಡದಲ್ಲಿ ಪುಂಡೆ ಸೊಪ್ಪು ಅಂತಾರೆ, ತಮಿಳಲ್ಲಿ ಪುಳ್ಚಕೆರೆ ಅಂತಾರೆ, ಇಂಗ್ಲೀಷಲ್ಲಿ ಗೋಂಗೂರ ಅಂತಾರೆ. ಹುಳ ಇರುತ್ತೆ, ನೋಡ್ಕೊಂಡು ಬಿಡಿಸಿ. ಬರೀ ಎಲೆ ಮಾತ್ರ ಬಿಡಿಸ್ಕೊಳ್ಳಿ. ಈ ಥರ ಕಡ್ಡಿ ಇರದೆ ಬರೀ ಎಲೆ ಮಾತ್ರ ಬಿಡಿಸ್ಕೊಳ್ಳಿ. ಹುಳ ಗಿಳ ಇಲ್ಲದೆ ಮಣ್ಣಿರುತ್ತೆ. ಮತ್ತು ಕ್ಲೀನಾಗಿ 2 ಸಲ ಜಾಲಿಸ್ಕೊಳ್ಳಿ. ಸ್ವಲ್ಪನೂ ಕಡ್ಡಿ ಇರಬಾರ್ದು, ಯಾಕಂದರೆ ಅದು ತಿನ್ನುವಾಗ ಒಂಥರ ಚಟ್ನಿ ಆದರೆ ಸಮದೋಗುತ್ತೆ. ಪಲ್ಯ ಅಂತ ಮಾಡ್ತಿದ್ವಲ್ಲ, ಅದಕ್ಕೆ ಸ್ವಲ್ಪ ಕಡ್ಡಿ ಇಲ್ಲದೆ ಬಿಡಿಸ್ಕೊಂಡು 2 ಸಲ ಚೆನ್ನಾಗಿ ಜಾಲಿಸ್ಕೊಂಡು ಕುಕ್ಕರಲ್ಲಿ 2 ಲೋಟ ನೀರು ಹಾಕ್ಕೊಂಡು, ಜಾಸ್ತಿ ನೀರು ಇಡಬೇಡಿ. ಆ ಜಾಲಿಸಿರೋ ಸೊಪ್ಪನ್ನ ತೊಳಗಡೆ ಹಾಕ್ಕೊಳ್ಳಿ. ನೀರು ಜಾಸ್ತಿ ಹಾಕಿದ್ರೆ ಬರೀ ನೀರೇ ಮೇಲೆ ಬಂದು ಸುರಿಯುತ್ತೆ. ಕುಕ್ಕರಲ್ಲಿ ಹಾಕ್ತಿದ್ವಲ್ಲ, ಅದಕ್ಕೆ ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಕ್ಲೋಸ್ ಮಾಡಿಟ್ಬಿಡಿ. ಒಂದು 2 ವಿಸಲ್ ಬರಲಿ ಸೊಪ್ಪು. ಅಷ್ಟೊಳಗಡೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು ದೊಡ್ಡ ಆನಿಯನು, ಒಂದು ಚಿಕ್ಕ ಟೊಮೆಟೊ, ಸ್ವಲ್ಪ ರೆಡ್ ಚಿಲ್ಲಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಮೆಂತ್ಯ, ಜೀರಿಗೆ ಎಲ್ಲ ಒಂದೊಂದು ಸ್ಪೂನ್ ತಗೊಳ್ಳಿ. ಕಡಲೆಬೇಳೆ, ಅಲ್ಲಿ ಚಿತ್ರಾನ್ನ ಗೊಜ್ಜಿ ಕಡಲೆ ಬೀಜ ಹಾಕ್ತೀವಿ, ಇಲ್ಲಿ ಕಡಲೆಬೇಳೆ ಅಷ್ಟೇ. ಆಪ್ಷನ್ ಅಷ್ಟೇ. ಕಡಲೆಬೇಳೆ ಬೇಕು ಅಂದರೆ ಹಾಕ್ಕೊಳ್ಳಿ, ಬೇಡ ಅಂದರೆ ಬೇಡ. ಸೊಪ್ಪು ಬೆಂದೋಯ್ತು 2 ವಿಸಲ್ಗೆ. ಬೆಂದಾದ್ಮೇಲೆ ನೀರಿಲ್ಲದೆ ಸೊಪ್ಪನ್ನ ಸಪ್ರೇಟಾಗಿ ತೆಗೆದ್ಬಿಡೋಣ. ಒಗ್ಗರಣೆ ಮಾಡ್ಕೊಳ್ಳೋಣ. ತೆಗ್ದಿಕ್ಕಿರೋ ಕಡಲೆಬೇಳೆ, ಒಣಮೆಣ್ಸಿನ್ಕಾಯಿ, ಜೀರಿಗೆ ಎಲ್ಲ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಆನಿಯನ್ ಸ್ವಲ್ಪ ಹಾಕ್ಕೊಬಿಟ್ಟು ಬ್ರೌನ್ ಕಲರ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಕಲ್ಲುಪ್ಪು ಹಾಕ್ಕೋಬೇಡಿ, ಮಸಿವಾಗ ಬಾಯಿಗೆ ಸಿಗುತ್ತೆ. ಪುಡಿ ಉಪ್ಪು ಹಾಕ್ಕೊಂಡು ಟೊಮೆಟೊನ ಹಾಕ್ಬಿಟ್ಟು, ಟೊಮೆಟೊ ಜಾಸ್ತಿ ಹಾಕ್ಬೇಕಂದ್ರೆ ಸೊಪ್ಪು ಆಲ್ರೆಡಿ ಹುಳಿ, ಅದಕ್ಕೆ ಒಂದು ಚಿಕ್ಕ ಟೊಮೆಟೊ ಹಾಕ್ಕೊಳ್ಳಿ ಸಾಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿದ್ಮೇಲೆ ಆ ಬೇಯಿಸಿರೋ ಸೊಪ್ಪನ್ನ ನೀರಿಲ್ಲದೆ ಹಿಂಡ್ಬಿಟ್ಟು ಅದ್ರೊಳಗೆ ಹಾಕಿ ಚೆನ್ನಾಗಿ ಕಲಿಸ್ತಾಯಿರಿ. ಆ ಸೊಪ್ಪಲ್ಲಿರೋ ನೀರೆಲ್ಲ ಎಳ್ಕೋಬೇಕು. ಆ ಥರ ಸಿಮ್ಮಲ್ಲಿ ಇಟ್ಕೊಂಡು 2-3 ಸಲ ಕಲಸಿ ನೀರೆಲ್ಲ ಎಳ್ಕೊಳ್ಳಿ. ಸಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ. ಆ ನೀರೆಲ್ಲ ಎಳೆದ್ಮೇಲೆ ಸ್ವಲ್ಪ ಆರಿದ್ಮೇಲೆ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಮಂತಿದ್ರೆ ನಿಮ್ಮಲ್ಲಿ ಮಂತ್ ತಗೊಂಡು ಸ್ಮ್ಯಾಶ್ ಮಾಡ್ಕೊಬೋದು. ಚೆನ್ನಾಗಿ ಕಲಸಿ ಸ್ಮ್ಯಾಶ್ ಮಾಡಿ ಗೊಜ್ಜು ಥರ ಆಗುವಂಗೆ ಸೌಟಲ್ಲಿ ತಿರುಗಿಸ್ಬಿಟ್ಟು ಹಂಗೆ ಸ್ಮ್ಯಾಶ್ ಮಾಡಿ. ಉಪ್ಪಿದೆ ಸ್ವಲ್ಪ ನೋಡ್ಕೊಳ್ಳಿ. ಇಷ್ಟೇ ರೀ. ಇದನ್ನು ಇಟ್ಕೊಂಡು ಫ್ರೀಝರಲ್ಲಿ ಇಟ್ಕೊಂಡು 1 ವಾರ ಬೇಕಾದ್ರೆ ಯೂಸ್ ಮಾಡ್ಬೋದು. ಚಿತ್ರಾನ್ನ ಗೊಜ್ಜು ಥರ ಏನೂ ಹಾಳಾಗೋಗಲ್ಲ, ಚೆನ್ನಾಗಿರುತ್ತೆ. ಬಿಸಿ ಬಿಸಿ ರೈಗೆ ಸಾಂಬಾರು ಮಾಡೋಕ್ಕೆ ಲೇಟ್ ಆದರೆ ಇನ್ನು ತಗೊಂಡು ಕಲ್ಸ್ಕೊಂಡು ತಿನ್ಕೋಬೋದು. ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಬನ್ನಿ ಟೇಸ್ಟ್ ಮಾಡಿ ನೋಡೋಣ. ಬಿಸಿ ಬಿಸಿ ರೈಸ್ ಐತೆ. ಸ್ವಲ್ಪ ಚಿಪ್ಸ್ ಮನೆಯಲ್ಲಿ ಇಟ್ಕೊಂಡೆ.